ನಮಸ್ಕಾರ. ನಾನು ಡಾಕ್ಟರ್ ಪೋಲ್ ರಾಜಶ್ರೀ ಅರುಣ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ, ಮೈಸೂರು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ 15ರಿಂದ 49 ವಯಸ್ಸಿನ ಮಹಿಳೆಯರಲ್ಲಿ 57% ಅನಿಮಿಯಾ ಕಾಯಿಲೆ ಕಂಡುಬಂದಿದೆ. ಆದ್ದರಿಂದ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯವು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು, ಮೈಸೂರು ಇದರ ವತಿಯಿಂದ ಅನಿಮಿಯಾ ರೋಗದ ಕುರಿತು ಅರಿವು ಮೂಡಿಸಲಿದ್ದೇವೆ. ರಕ್ತಹೀನತೆ ಎಂದರೇನು? ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಅಥವಾ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾದಾಗ ದೇಹದ ಅಂಗಗಳಿಗೆ ಮತ್ತು ಜೀವಕೋಶಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗುವುದಿಲ್ಲ. ಈ ಸ್ಥಿತಿಯನ್ನು ರಕ್ತಹೀನತೆ ಎಂದು ಕರೆಯುತ್ತಾರೆ. ರಕ್ತಹೀನತೆಗೆ ಕಾರಣಗಳು: ಕಬ್ಬಿಣಾಂಶದ ಕೊರತೆ. ಇದು ರಕ್ತಹೀನತೆಗೆ ಪ್ರಮುಖ ಕಾರಣ. ದೇಹಕ್ಕೆ ಅಗತ್ಯವಾದಷ್ಟು ಕಬ್ಬಿಣಾಂಶ ಸಿಗದಿದ್ದಾಗ ಹಿಮೋಗ್ಲೋಬಿನ್ ಉತ್ಪಾದನೆ ಕಡಿಮೆಯಾಗುತ್ತದೆ. ವಿಟಮಿನ್ ಕೊರತೆಗಳು. ವಿಟಮಿನ್ B12 ಮತ್ತು ಫೋಲಿಕ್ ಆಸಿಡ್ ಕೊರತೆಯಿಂದಲೂ ರಕ್ತಹೀನತೆ ಉಂಟಾಗಬಹುದು. ಅನಾರೋಗ್ಯ ಮತ್ತು ಕಾಯಿಲೆಗಳು. ದೀರ್ಘಕಾಲದ ಕಾಯಿಲೆಗಳಾದ ಮೂತ್ರಪಿಂಡದ ಸಮಸ್ಯೆಗಳು, ಕ್ಯಾನ್ಸರ್ ಮತ್ತು ಉರಿಯೂತದ ಕಾಯಿಲೆಗಳು ರಕ್ತಹೀನತೆಗೆ ಕಾರಣವಾಗಬಹುದು. ಅತಿಯಾದ ರಕ್ತಸ್ರಾವ. ಮಹಿಳೆಯರಲ್ಲಿ ಅತಿಯಾದ ಮುಟ್ಟಿನ ರಕ್ತಸ್ರಾವ, ಅಪಘಾತಗಳು ಅಥವಾ ಆಂತರಿಕ ರಕ್ತಸ್ರಾವದಿಂದಲೂ ಇದು ಸಂಭವಿಸಬಹುದು. ಆನುವಂಶಿಕ ಕಾರಣಗಳು. ಕೆಲವು ರಕ್ತಹೀನತೆಯ ಪ್ರಕಾರಗಳು ಆನುವಂಶಿಕವಾಗಿ ಬರಬಹುದು. ಉದಾಹರಣೆಗೆ ಸಿಕಲ್ ಸೆಲ್ ಅನಿಮಿಯಾ. ಗರ್ಭಾವಸ್ಥೆಯಲ್ಲಿ ಹೆಚ್ಚಿದ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತದೆ. ಅದನ್ನು ಪೂರೈಸದಿದ್ದರೆ ರಕ್ತಹೀನತೆ ಬರಬಹುದು. ರಕ್ತಹೀನತೆಯ ಲಕ್ಷಣಗಳು: ಸುಸ್ತಾಗುವುದು ಮತ್ತು ನಿಶ್ಶಕ್ತಿ. ಇದು ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣ. ತೆಳು ಚರ್ಮ. ಮುಖ, ಕೈ ಮತ್ತು ಉಗುರುಗಳು ತೆಳ್ಳಗೆ ಕಾಣಿಸುತ್ತವೆ. ತಲೆ ತಿರುಗುವಿಕೆ ಮತ್ತು ತಲೆನೋವು. ಉಸಿರಾಟದ ತೊಂದರೆ. ಸ್ವಲ್ಪ ಕೆಲಸ ಮಾಡಿದರೂ ಉಸಿರಾಟದ ತೊಂದರೆ ಆಗಬಹುದು. ಹೃದಯ ಬಡಿತ ಹೆಚ್ಚಾಗುವುದು. ಕೂದಲು ಉದುರುವುದು. ಉಗುರುಗಳು ದುರ್ಬಲಗೊಳ್ಳುವುದು. ರಕ್ತಹೀನತೆಗೆ ಮನೆಮದ್ದುಗಳು. ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ರಕ್ತಹೀನತೆಯನ್ನು ತಡೆಗಟ್ಟಲು ಮತ್ತು ಗುಣಪಡಿಸಲು ಉತ್ತಮ ಮಾರ್ಗವಾಗಿದೆ. ಕಬ್ಬಿಣಾಂಶಯುಕ್ತ ಆಹಾರ. ಸೊಪ್ಪು ಮತ್ತು ತರಕಾರಿಗಳು: ಪಾಲಕ್, ಮೆಂತ್ಯ, ಪುದೀನ, ಬೀಟ್ರೂಟ್, ಬ್ರೋಕೊಲಿ, ಸಿಹಿಗೆಣಸು. ಧಾನ್ಯಗಳು ಮತ್ತು ಬೇಳೆಕಾಳುಗಳು: ಕಡಲೆ, ರಾಗಿ, ಜೋಳ ಮತ್ತು ಇತರ ನವಧಾನ್ಯಗಳು. ಹಣ್ಣುಗಳು: ದಾಳಿಂಬೆ, ಸೇಬು, ಖರ್ಜೂರ, ಅಂಜೂರ, ಒಣದ್ರಾಕ್ಷಿ. ಇತರ ಆಹಾರಗಳು: ಬೆಲ್ಲ, ಎಳ್ಳು, ಒಣಹಣ್ಣುಗಳು, ಮೀನು ಮತ್ತು ಮಾಂಸ. ವಿಟಮಿನ್ ಸಿ ಯುಕ್ತ ಆಹಾರ. ಕಿತ್ತಳೆ, ಲಿಂಬೆ, ನೆಲ್ಲಿಕಾಯಿ, ಪೇರಳೆ ಮತ್ತು ಟೊಮೆಟೊಗಳನ್ನು ಆಹಾರದಲ್ಲಿ ಸೇರಿಸಿ. ಫೋಲಿಕ್ ಆಸಿಡ್ ಮತ್ತು ವಿಟಮಿನ್ B12 ಆಹಾರ. ಬೇಳೆಕಾಳುಗಳು, ಅವರೆಕಾಳು, ಮೊಟ್ಟೆ, ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳನ್ನು ಸೇವಿಸಿ. ಪ್ರಮುಖ ಸಲಹೆ: ಈ ಮನೆಮದ್ದುಗಳು ಸಹಾಯ ಮಾಡಬಹುದು, ಆದರೆ ತೀವ್ರವಾದ ರಕ್ತಹೀನತೆಯ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಅವರ ಸಲಹೆಯಂತೆ ಚಿಕಿತ್ಸೆ ಮತ್ತು ಔಷಧಿಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಆರೋಗ್ಯವೇ ಭಾಗ್ಯ. ಧನ್ಯವಾದಗಳು.